ಗೀತಾ ಮೇಡಮ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ದೊಡ್ಡತ್ತಿಗೆಗೆ ಓರ್ಗಿತ್ತಿ ಮಗಳದು ಮ್ಯಾರೇಜ್ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ. ಆ್ಯಕ್ಚುಲಿ ಇಬ್ಬರದು ಅಕ್ಕಪಕ್ಕನೇ ಮನೆ ಇರೋದು. ಅದಕ್ಕೋಸ್ಕರ ನಮ್ಮ ಅತ್ತಿಗೆ ಮನೇಲೇ ನಾವು ಎಲ್ಲರೂ ಸ್ಟೇ ಆಗಿದ್ವಿ. ಹಂಗಾಗಿ ಎಲ್ಲರೂ ಇವತ್ತು ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ. ಆ್ಯಕ್ಚುಲಿ ನನಗೆ ನಮ್ಮ ಅತ್ತಿಗೆ ಸೊಸೆ ಚಂದನ ಅಂತ ಹೇಳಿ ಅವಳು ಮೆಹಂದಿನ ಹಾಕ್ಕೊಡ್ತಾ ಇದ್ದಾಳೆ. ಸೊ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಹಲ್ದಿ ಶಾಸ್ತ್ರದ ವೀಡಿಯೋನ ಆಲ್ರೆಡಿ ಹಾಕಿದ್ದೆ. ಬಟ್ ಈ ಒಂದು ವೀಡಿಯೋ ಅಂದರೆ ಮ್ಯಾರೇಜ್ ಫಂಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಪ್ಪನ ಮನೆ ಹಾಲು ಕುದಂಗುಕ್ಲಿ ಅಂತ ಎರ್ಚೋಕ್ಕಿನ ನಮ್ಮ ಅಪ್ಪನ ಮನೆ ಹಾಲು ಮನಸ್ಸಲ್ಲಿ ಆದರೂ ಹೇಳ್ಕೊ ಹೋಗಿ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಹೇಳು ಹೇಳ್ದ ಈಗ ಅಳಬಾರ್ದು. ಸಮಾಧಾನ ಮಾಡ್ಕೊಳ್ಳಿ ಅಲ್ವಾ? ಹೇಳಮ್ಮ, ನಮಗೂ ಕೇಳಿಸ್ಬೇಕು. ಅಪ್ಪನ ಮನೆ ಹೇಳು ಹೇಳು ಕಣ್ಣೇ ಸಾಕ್ಷಿ ಇಲ್ಲ. ಆ್ಯಕ್ಚುಲಿ ಇದು ಬಂದು ಚಪ್ಪರದ ದಿವಸದ ಒಂದು ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಬೆಳಗಿನ ಚಪ್ಪರ ಪೂಜೆ ಎಲ್ಲ ಮಾಡಿದ್ರು. ಬಟ್ ನಾವು ಹೋಗ್ಲಿಕ್ಕಾಗಲಿಲ್ಲ. ಹಂಗಾಗಿ ಯಾವುದೇ ಒಂದು ವಿಡಿಯೋ ಮಾಡಲಿಲ್ಲ. ಸೊ ಇದು ಬಂದು ಸಂಜೆಯ ಲಾಗ್ ಆಗಿರುತ್ತೆ. ಸೊ ಈ ಒಂದು ಹೊರಡೋ ಟೈಮಲ್ಲಿ ಚೌಲ್ಟ್ರಿಗೆ ಹೊರಡೋ ಟೈಮ್ ಇದೆಯಲ್ಲ, ಅದು ಹೆಣ್ಮಕ್ಳಿಗೆ ತುಂಬ ಒಂದು ಏನೋ ಒಂಥರ ಮಿಕ್ಸಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಖುಷಿ ಇರುತ್ತೆ. ಇವತ್ತು ನಮ್ಮ ಮದುವೆ ದಿವಸ ಅಂತ ಆದರೂ ಕೂಡ ಅಪ್ಪ ಅಮ್ಮನೆಲ್ಲ ಬಿಟ್ಟು ನಾವು ಹೋಗ್ತಾ ಇದ್ವಿ, ಬೇರೆ ಕಡೆ ಮನೆಗೆ ಹೋಗ್ತಾ ಇದ್ವಿ ಅಂತ ನೆನೆಸ್ಕೊಂಡಾಗ್ಲೇ ಏನೋ ಒಂಥರ ಫೀಲಿಂಗ್ ಆಗುತ್ತಲ್ವ. ಅದೊಂದು ಸರ್ವೇ ಸಾಮಾನ್ಯ. ಎಲ್ಲರಿಗೂ ಹೆಣ್ಮಕ್ಳಿಗೂ ಅಳು ಬಂದೇ ಬರುತ್ತೆ ಈ ಟೈಮಲ್ಲಿ. ನಮ್ಮ ಪದ್ಧತಿ ಪ್ರಕಾರ ಈ ರೀತಿ ಕನ್ನಡಿ ಎಲ್ಲ ಇಟ್ಟು ಸೊ ಅದಕ್ಕೆ ಅಕ್ಕಿಯನ್ನು ಎರಚಿ ನಾವು ಹೊರಡಬೇಕಾಗತ್ತೆ ಚೌಲ್ಟ್ರಿಗೆ. ಆ ಒಂದು ಪದ್ಧತಿ ಎಲ್ಲ ಮುಗಿಸಿ ಅದಾದ ನಂತರ ಇವಾಗ ಚೌಲ್ಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕಾರೆಲ್ಲ ಪೂಜೆ ಎಲ್ಲ ಮಾಡಿ ಅದಾದ ನಂತರ ಹುಡುಗಿನ ನಾವು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಗು ಚೌಲ್ಟ್ರಿಗೆ ಹೋಗ್ತಿದ್ದಂಗೆ ಹುಡುಗಿನ ಆರತಿ ಮಾಡಿ ಎಲ್ಲ ಒಳಗಡೆ ಕರ್ಕೊಂಡು ಅದಾದ ನಂತರ ನಮಗೆ ಮೊದಲನೇ ಶಾಸ್ತ್ರ ಬಂದು ಈ ರೀತಿ ಸ್ತಂಭ ಮುಹೂರ್ತ ಆಗಿರುತ್ತೆ. ಸೊ ಅದನ್ನು 5 ಜನ ಮುತ್ತೈದರ ಕೈಯಲ್ಲಿ ಸ್ತಂಭ ಮುಹೂರ್ತ ಎಲ್ಲ ಮಾಡಿಸಿ ಅದಾದ ಹಾಗೆ 5 ಜನ ಗಂಡಸರ ಕೈಯಲ್ಲೂ ಕೂಡ ಪೂಜೆ ಮಾಡಿಸಿ ಸ್ತಂಭವನ್ನು ಎತ್ತಿ ನಿಲ್ಲಿಸಿ ಪೂಜೆಯನ್ನು ಮಾಡ್ತಾರೆ. ಈ ಒಂದು ಪ್ರೋಗ್ರಾಮ್ ಎಲ್ಲ ಆಯಿತು. ಸೊ ನಾವಿನ್ನೂ ರೆಡಿ ಆಗದೇ ಬಂದಿದ್ವಿ ಚೌಲ್ಟ್ರಿಗೆ ಹೋದ್ಮೇಲೆ ರೆಡಿ ಆಗೋಣ ರಿಸೆಪ್ಷನ್ಗೆ ಅಂತ ಹೇಳಿ ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ರಿಸೆಪ್ಷನ್ಗೆ ಎಲ್ಲ ರೆಡಿ ಆಗಿದ್ವಿ. ಈ ಥರ ರಿಸೆಪ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವೇ ಲೇಟು ಎಂಟ್ರಿ. ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ಹುಡುಗ ಹುಡುಗಿ ಕೂಡ ರೆಡಿಯಾಗಿ ರಿಸೆಪ್ಷನ್ಗೆ ಕೂರಿಸಿದ್ರು. ತುಂಬ ಮುದ್ದಾಗಿ ಕಾಣ್ತಾಯಿದ್ರು ಇಬ್ಬರು ಕೂಡ. ಎಸ್ಪೆಷಲಿ ಸಂಗೀತ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ಒಂಥರ ಮುದ್ದಾಗಿ ಕಾಣ್ತಾಯಿದ್ಲು. ಹಾಗೆ ಮೇಕ್ ಓವರ್ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಫಿಟ್ ಆಗಿತ್ತು. ಅಂದರೆ ಅವಳು ಹಾಕಿದಂತಹ ಸ್ಯಾರಿ ಪಿಂಕ್ ಸ್ಯಾರಿ ಆಗಿದ್ದರಿಂದ ಅದಕ್ಕೆ ಸೂಟ್ ಆಗುವಂತಹ ಜ್ಯುವೆಲ್ಸ್ ಬಂದು ವೈಟ್ ಬೀಡ್ಸ್ ಅಥವಾ ವೈಟ್ ಸ್ಟೋನ್ಸ್ ಇರುವಂತಹ ಜ್ಯುವೆಲ್ಸ್ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಹುಡುಗನ ಔಟ್ಫಿಟ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಈ ರೀತಿ ಕಾಂಟ್ರಾಸ್ಟಲ್ಲಿ ಇದ್ರೇ ಒಂಥರ ಚೆಂದ ಅನ್ನಿಸ್ತು. ಅವಳು ಲೆಹಂಗಾ ಎಲ್ಲ ಬೇಡ, ಜಸ್ಟ್ ಸ್ಯಾರಿನೇ ತಗೊಳ್ತೀನಿ ಅಂತ ಹೇಳಿ ಸ್ಯಾರಿನ ಆಯ್ಕೆ ಮಾಡಿದ್ಲು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಹುಡುಗ ಕೂಡ ಬ್ಲೂ ಕಲರ್ ಕೋಟೆಲ್ಲ ಹಾಕಿ ಪೇರ್ ಅಪ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು.
ಹಾಗೆಯೇ ಈ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಮೇಯ್ನ್ ಗೆಸ್ಟಾಗಿ ಬಂದಿದ್ದಂಥವರು ವಾಟಾಳ್ ನಾಗರಾಜ್ ಅವರು. ನಾವು ಮೇಲ್ಗಡೆ ರೆಡಿ ಆಗ್ತಿದ್ರಿಂದ ಮೇಲ್ಗಡೆಯಿಂದನೇ ನೋಡಿದ್ವಿ ಅಷ್ಟೇ. ನಾವು ಕೆಳಗಡೆ ಬರೋಷ್ಟರಲ್ಲೇ ಆಗ್ಲೇ ಅವ್ರಿಗೆ ಶಾಲು ಎಲ್ಲ ಒದಿಸಿ ಸನ್ಮಾನ ಎಲ್ಲ ಮಾಡಿ ಆಗಿತ್ತು. ಸೊ ಹಂಗಾಗಿ ಯಾವುದೇ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಹಾಗೆ ಇವರು ಬಂದು ನಮ್ಮ ಚಿಕ್ಕಮ್ಮನೇ ಆಗಬೇಕಾಗತ್ತೆ. ಲಾಸ್ಟ್ ಚೆಕ್ ಸ್ಯಾರಿ ಹುಟ್ಟಿದಾರಲ್ಲ ಅವ್ರಿಗೂ ನಮ್ಮ ಲಾಗ್ಸ್ ಅಂದರೆ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತಾರೆ ಈ ರೀತಿ ಲಾಗ್ಸ್ ಎಲ್ಲ ಮಾಡ್ತಾಳೆ ಅಂತ ಹೇಳಿ. ಸೊ ಹಾಗೆ ಅವ್ರದ್ದೊಂದು ವಿಡಿಯೋ ಮಾಡ್ಕೊತಾ ಇದ್ದೆ, ನನ್ನ ಸಬ್ಸ್ಕ್ರೈಬರ್ ಇವರು ಅಂತ ಹೇಳಿ. ಹಾಗೆ ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ಅತ್ತನೇ ಆಗಬೇಕು ಆ್ಯಕ್ಚುಲಿ ಅವಳು ಕೂಡ ನೋಡಿ ವಿಡಿಯೋ ಮಾಡ್ಕೊತಾ ಇದ್ದಾಳೆ. ಸೊ ಅವಳು ಯೂಟ್ಯೂಬ್ಗೆ ಹಾಕ್ತಾಳೆ ಅಂತೆಲ್ಲ ಹೇಳಿ ನಗ್ತಾ ಇದ್ರು. ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ರಿಸೆಪ್ಷನ್ಗೂ ಅಷ್ಟೇ ತುಂಬ ಜನ ಸೇರಿದರು. ಆಲ್ರೆಡಿ ಚೌಲ್ಟ್ರಿ ಫುಲ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ರಿಸೆಪ್ಷನ್ ದಿವಸ ಅಂತೂ ಇವಾಗಂತೂ ಕೇಳಲೇಬೇಡ, ಜಾಸ್ತಿಗೇ ನೆಂಟರು ಸೇರ್ತಾರೆ ಇವಾಗಂತೂ. ಮೊದಲೇ ರಿಸೆಪ್ಷನ್ಗೆ ಇಷ್ಟೊಂದೆಲ್ಲ ಜನ ಸೇರ್ತಾ ಇರಲಿಲ್ಲ, ಬಟ್ ಇವಾಗಂತೂ ಕೇಳಲೇಬೇಡ, ಸಾಕಷ್ಟು ಜನ ಆಲ್ರೆಡಿ ನೈಟೇ ಬಂದುಬಿಟ್ಟಿರ್ತಾರೆ. ಸೊ ಇದಾದ ನಂತರ ಬಳೆ ಶಾಸ್ತ್ರ ಎಲ್ಲ ಆಯಿತು. ಹಾಗೆಯೇ ನಾವು ಒಂದಷ್ಟು ಫೋಟೋಶೂಟ್ಸ್ ಎಲ್ಲ ಮಾಡಿಸ್ಕೊಂಡ್ವಿ. ಹೊರಗಡೆ ಕ್ಯಾಮ್ರಾಮ್ಯಾನ್ ಹತ್ರ ಒಂದಷ್ಟು ತೆಗೆಸ್ಕೊಂಡಿದ್ವಿ. ಹಾಗೆ ನಮ್ಮ ಕ್ಯಾಮ್ರಾದಲ್ಲೂ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರೂ ಕೂಡ. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಚೆನ್ನಾಗಿ ರಿಸೆಪ್ಷನ್ ಆಯಿತು ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ರಿಸೆಪ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿಯೇ ರಿಸೆಪ್ಷನ್ ಆಯಿತು. ಅದೊಂಥರ ಖುಷಿ ಆಯಿತು. ಹುಡುಗಿ ಅತ್ತಿಗೆ ಇವರು ಓಡಾಡಿ ಸುಸ್ತಾಗವ್ರೆ. ಹುಡುಗಿ ಅತ್ತೆ ಓಡಾಡಿ ಸಾಕಾಗ್ಬಿಟ್ಟವ್ರು ನೋಡಿ. ಚಿಕ್ಕಮ್ಮ ಅಲ್ಲಿ ಬರ್ತಾರೆ ಹುಡುಗಿಯವ್ರ ಅಮ್ಮನ ಬಂದ್ಬಿಟ್ರು ನೋಡಿ. ಸೊ ಇವಾಗ ಬಂದು ಬಳೆ ಶಾಸ್ತ್ರ ಎಲ್ಲ ನಡೀತಾ ಇತ್ತು. ಹಾಗೆ ಎಲ್ಲರ ಜೊತೆ ಒಂದಷ್ಟು ಸೆಲ್ಫಿಗಳೆಲ್ಲ ತಗೊಂಡ್ವಿ. ಹಾಗೆಯೇ ನಮಗಂತೂ ರಾತ್ರಿ ರಿಸೆಪ್ಷನ್ ಆದಮೇಲೆ ಶುರು ಮಾಡಿದ್ರೆ ಬೆಳಿಗ್ಗಿನ ಜಾವವರೆಗೂ ಒಂದಾದಮೇಲೆ ಒಂದು ಶಾಸ್ತ್ರಗಳು ಇದ್ದೇ ಇರುತ್ತೆ, ಮಲಗೋ ಹಾಗೆ ಇಲ್ಲ ಆ ರೀತಿ. ಸೊ ಒಂದಷ್ಟು ಬಳೆ ಶಾಸ್ತ್ರ ಎಲ್ಲ ಇತ್ತಲ್ವ, ಹಾಗೆ ಎಲ್ಲರೂ ಕೂತಿದ್ವಲ್ವ, ಒಂದು ಸಣ್ಣ ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡಿದ್ದೆ ಅಷ್ಟೇ. ಆ್ಯಕ್ಚುಲಿ ಹತ್ರ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಸಾಕಷ್ಟು ಜನ ಮುಂದ್ಗಡೆ ಎಲ್ಲ ಕೂತಿದ್ರಿಂದ ಬಳೆ ಶಾಸ್ತ್ರದ್ದೇನಷ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಈ ಒಂದು ಶಾಸ್ತ್ರದಲ್ಲಿ ರೆಡ್ ಸ್ಯಾರಿ ಹಾಕಿದ್ಲು ಸಂಗೀತ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಹಾಗೆ ಎಲ್ಲರೂ ಒಂದು 5 ಜನ ಬಳೆ ಶಾಸ್ತ್ರ ಎಲ್ಲ ಮಾಡಿ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ರು. ಇದಾದ ನಂತರ ನಮಗೆ ಭತ್ತ ಕುಟ್ಟೋ ಶಾಸ್ತ್ರ ಎಲ್ಲ ಇತ್ತು. ಅದನ್ನು ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ, ಜಸ್ಟ್ ಸಿಂಪಲ್ಲಾಗಿ ವೀಡಿಯೋಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಆಲ್ಮೋಸ್ಟ್ ಒಂದು 4:30ವರೆಗೂ ಎಲ್ಲರೂ ಕೂಡ ಎಚ್ಚರವಾಗಿ ಇದ್ಕೊಂಡು ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡ್ವಿ. ಲಾಸ್ಟಲ್ಲಿ ಬಂದು ನಮಗೆ ಎಣ್ಣೆ ಶಾಸ್ತ್ರ ಇರುತ್ತೆ. ಅಂದರೆ ಎಣ್ಣೆ ಹಚ್ಚಿ ಹುಡುಗಿ ಅಪ್ಪ ಅಮ್ಮ ಎಲ್ಲ ಕೂರಿಸಿ, ಹಾಗೆ ಹುಡುಗನ ಜೊತೆ ಹುಡುಗನ ಅಪ್ಪ ಅಮ್ಮ ಎಲ್ಲ ಕೂರಿಸಿ ಎಣ್ಣೆ ಶಾಸ್ತ್ರ ಮಾಡ್ತಾರೆ. ಅದಾದ ನಂತರ ಸ್ನಾನ ಎಲ್ಲ ಮುಗಿಸಿ ಸೊ ಮತ್ತೆ ಅದೇ ರೀತಿ ಕೂರಿಸಿ ಹೋಮ ಎಲ್ಲ ಮಾಡ್ತಾರೆ. ಬಟ್ ಅಲ್ಲಿವರೆಗೆ ನನಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ಅಲ್ಲಿವರೆಗೇನು ಕೂತ್ಕೊಳ್ಳಿಲ್ಲ. ನಂದಿ ಶಾಸ್ತ್ರ ಎಲ್ಲ ಮಾಡುವ ಟೈಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟೆ, ಸಾಕಾಯಿತು ನನಗಂತೂ. ಹೋಗಿ ಮಲ್ಗೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಹೋಗಿ ಮಲಗಿದ್ದಾಯಿತು. ಸೊ ನೆಕ್ಸ್ಟ್ ಬೆಳಗ್ಗೆ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ವ ಅಂತ ಹೇಳಿ ಹೋಗಿ ಮಲ್ಕೊಂಡೆ. ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೂ ಕೂಡ ಎಲ್ಲರೂ ಬೇಗನೆ ರೆಡಿ ಆದರು. ಯಾಕಂದರೆ ಧಾರೆ ಸ್ವಲ್ಪ ಬೇಗನೆ ಬಿದ್ದಿತ್ತು, ಅಂದರೆ 7:30ಗೆಲ್ಲ ಧಾರೆ ಬಿದ್ದಿದ್ದರಿಂದ ಸ್ವಲ್ಪ ಬೇಗನೆ ನಾವು ಧಾರೆ ಎಲ್ಲ ನಡೆಸ್ಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ಕಾರ್ಯಗಳೆಲ್ಲ ಮುಗಿಸಿದ್ವಿ. ಅಂದರೆ ನಮಗೆ ಬೆಳಗಿನ ಜಾವ ಇನ್ನೂ ಒಂದಷ್ಟು ಪ್ರೋಗ್ರಾಮ್ಗಳೆಲ್ಲ ಇರುತ್ತೆ. ಅಂದರೆ ದೇವ್ರ ಥರದಿರ್ಬೋದು, ಅಥವಾ ಕಾಶಿ ಹತ್ರಕ್ಕೆ ಹೋಗಿರ್ತಾನೆ ಹುಡುಗ, ಅವರನ್ನು ಕರ್ಕೊಂಡು ಬರೋದಿರ್ಬೋದು, ಎಲ್ಲ ಪ್ರೋಗ್ರಾಮ್ಗಳು ಕೂಡ ಬೇಗನೆ ಮುಗಿಸ್ಕೊಂಡ್ವಿ. ಹಾಗೆ ನಾವು ಕೂಡ ಮನೆಗೇನು ಹೋಗಲಿಲ್ಲ, ಚೌಟ್ರಿನೇ ಉಳ್ಕೊಂಡು, ಅಲ್ಲೇ ರೂಮ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಅಲ್ಲೇ ಉಳ್ಕೊಂಡು ಎಲ್ಲರೂ ರೆಡಿ ಆಗಿದ್ವಿ.
ಧಾರೆ ಶುರು ಆಗ್ತಿದ್ದಂಗೆ ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗ ಅಪ್ಪ ಅಮ್ಮ ಅಜ್ಜಿ ತಾತ ಇವರೆಲ್ಲರ ಕೈಯಲ್ಲೂ ಧಾರೆ ಎಲ್ಲ ಎರೆಸ್ತಾರೆ. ಅದಾದ ನಂತರ ಮಾಂಗಲ್ಯ ಧಾರಣೆ ಎಲ್ಲ ಟೈಮಿಗೆ ಸರಿಯಾಗಿ ಮಾಡಬೇಕಲ್ವ, ಹಾಗಾಗಿ ಸ್ಟಾಪ್ ಮಾಡಿ ಮಾಂಗಲ್ಯ ಧಾರಣೆ ಎಲ್ಲ ಮುಗಿಸಿ ಅದಾದ ನಂತರ ಉಳಿದವರಿಗೆ ಧಾರೆ ಎರಿಲಿಕ್ಕೆಲ್ಲ ಬಿಟ್ಟರು. ನಾವು ಕೂಡ ಧಾರೆ ಎಲ್ಲ ಎರೆದು ಸೊ ಅದಾದ ನಂತರ ನಾವು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಇವತ್ತು ಅವಳಿಗೆ ಎಕ್ಸಾಮ್ಸ್ ಡೇ ಆಗಿರುತ್ತೆ. ಸೊ ಪೇಪರಲ್ಲಾಗಿರ್ಬೋದು, ನ್ಯೂಸ್ ಪೇಪರಲ್ಲಿ ಮತ್ತು ಒಂದಷ್ಟು ಶಾರ್ಟ್ಸಲ್ಲೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಗೀತಂದು ಇವತ್ತು ಎಕ್ಸಾಮ್ ಇದೆ ಆ್ಯಕ್ಚುಲಿ. ಸೊ ಅವಳು ಮುಹೂರ್ತ ಎಲ್ಲ ಮುಗಿಸಿ ಅದಾದ ನಂತರ ಅವಳು ಪ್ರೊಸೆಸ್ ಏನಿದೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಅದಾದ ನಂತರ ಅವಳು ಎಕ್ಸಾಮ್ ಹಾಲ್ಗೆ ಹೋಗಬೇಕಾಗಿದೆ. ಅಟ್ಲೀಸ್ಟ್ 1 hour ಆದರೂ ಬಂದು ಅಟೆಂಡ್ ಮಾಡಿ ಅಂತ ಹೇಳಿದ್ರಂತೆ ಪ್ರಿನ್ಸಿಪಲ್. ಆ್ಯಕ್ಚುಲಿ ಅವಳು ತುಂಬಾ ಟ್ರೈ ಮಾಡಿದ್ಲು, ಈ ದಿವಸ ರಜೆ ತೊಗೋಬೇಕು ಅಥವಾ ಬೇರೆ ದಿವಸ ಯಾವುದಾದ್ರೂ ದಿವಸ ಬರಿಬೋದಾ ನೋಡೋಣ ಅಂತ ಟ್ರೈ ಮಾಡಿದ್ದು. ಬಟ್ ಹಾಗೆ ಯಾವುದೇ ಬೇರೆ ಆಪ್ಷನ್ನೇ ಇರಲಿಲ್ಲ ಆ್ಯಕ್ಚುಲಿ. ಇದೇ ದಿವಸ ಅವಳು ಹೋಗಿ ಎಕ್ಸಾಮ್ ಬರೀಲೇಬೇಕು ಅಂತ ಹೇಳಿದ್ರು. ಹಂಗಾಗಿ ಬೇರೆ ಆಪ್ಷನ್ನೇ ಇರಲಿಲ್ಲ ಅವಳಿಗೆ. ಮದುವೆ ಸಂಭ್ರಮದಲ್ಲಿ ಪೂರ್ತಿ ಕಳೆದೋದು ನಾವು ಎಕ್ಸಾಮ್ಗೆ ಅವಳು ಹೋಗಲಿಲ್ಲ ಅಂದರೆ ಒಂದು ಡೇ ನಾವು ನೋಡ್ಲಿಕ್ಕೆ ಹೋದರೆ ಫುಲ್ ಇಯರ್ ವೇಸ್ಟ್ ಆಗುತ್ತೆ. ಅಂದರೆ ಅವಳು ಏನೆಲ್ಲ ಓದ್ಕೊಂಡು ಬಂದಿದ್ದಾಳೆ ಆ ಇಯರ್ ಕೂಡ ವೇಸ್ಟ್ ಆಗುತ್ತೆ. ಹಾಗೆಯೇ ಮುಂದೆ 1 year ಕೂಡ ವೇಸ್ಟ್ ಆಗುತ್ತೆ. ಆಫ್ಟರ್ 1 year ಮಾತ್ರ ಅವಳು ಎಕ್ಸಾಮ್ ಬರೆಯಲಿಕ್ಕೆ ಸಾಧ್ಯ. ಸೊ ಹಂಗಾಗಿ ಅವಳು ಎರಡನ್ನೂ ಬಿಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಳು. ಹಂಗಾಗಿ ಅವಳು ಇರಲಿ ಇದೆಲ್ಲ ಮುಗಿಸ್ಕೊಂಡು ಹೋಗಿ ನಾನು ಎಕ್ಸಾಮ್ ಬರಿತೀನಿ ಅಂತ ಹೇಳಿ ಅವಳು ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ಲು ಆ್ಯಕ್ಚುಲಿ. ಅದಕ್ಕೆ ನಿಜ ಅಪ್ರಿಷಿಯೇಟ್ ಮಾಡಬೇಕು ಅವಳನ್ನು. ಈ ಒಂದು ಸಂಭ್ರಮ, ಟೆನ್ಷನ್ ಎಲ್ಲದರ ನಡುವೆ ಅವಳು ನಾನು ಹೋಗಿ ಎಕ್ಸಾಮ್ ಬರಿತೀನಿ ಅಂತ ಅವಳು ಒಪ್ಕೊಂಡ್ಲಲ್ಲ, ಅದು ನಿಜ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಇದು ಅತ್ಯಮೂಲ್ಯ ಒಂದು ಕ್ಷಣ ಅಂತಲೇ ಹೇಳ್ಬೋದು. ಯಾವ ರೀತಿ ಎಲ್ಲ ಫೋಟೋಸ್ ತಗೋಬೇಕು ಹಾಗೆ ಹೀಗೆ ಅಂತೆಲ್ಲ ಕನಸು ಕಟ್ಕೊಂಡಿರ್ತಾರೆ ಮಕ್ಕಳು. ಅಂಥದ್ರಲ್ಲಿ ಅವಳು ಅದನ್ನೆಲ್ಲ ಮುಗಿಸಿ ನಾನು ಹೋಗ್ತೀನಿ ಅಂತ ಅವಳು ಚಾಲೆಂಜ್ ಮಾಡಿ ಹೋಗಿ ಎಕ್ಸಾಮ್ ಬರೆದಲ್ಲ, ಅದಕ್ಕೂ ನಿಜವಾಗೂ ಅವಳನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. 10 ಗಂಟೆ ಹೋಗ್ತಾರ 2 ನಿಮಿಷ ಪೇಪರ್ನವ್ರು ಬರ್ತಾರೆ. ಆಲ್ಮೋಸ್ಟ್ ಇವಾಗ ಅವಳದು ಮದುವೆ ಆಗಿ ಆ್ಯಕ್ಚುಲಿ 1 month ಆಗ್ತಾ ಬಂತು. ಬಟ್ ನಾನು ಅಪ್ಡೇಟ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಪೇಪರಲ್ಲಾಗಿರ್ಬೋದು ಅಥವಾ ಮೀಡಿಯಾದವರು ಎಲ್ಲರೂ ಕೂಡ ಬಂದಿದ್ದರು. ಅದ್ರದ್ದು ಕೂಡ ವಿಡಿಯೋ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಮದುವೆ ಹುಡುಗಿ 10:30 ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಸೊ ಎಕ್ಸಾಮ್ಗೆ ಹೋದ್ಲು. ಸೊ ಈ ಗ್ಯಾಪಲ್ಲಿ ಬಂದಿರೋಂತಹ ನೆಂಟರುಗಳನ್ನು, ಗೆಸ್ಟ್ಗಳನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಿಡೋದು ಅನ್ನೊಂದೊಂದು ಕ್ವಶನ್ ಇತ್ತು ಎಲ್ಲರಲ್ಲೂ ಕೂಡ ಏನು ಮಾಡೋದು ಅಂತ. ಬಟ್ ಅದಕ್ಕೆ ಆಪ್ಷನ್ ಆಗಿ ಈ ರೀತಿ ಆರ್ಕೆಸ್ಟ್ರನ್ನ ಇಡಿಸಿದ್ವಿ. ಅದೊಂಥರ ಬೆಸ್ಟ್ ಆಪ್ಷನ್ ಆಯಿತು ಈ ಒಂದು ಟೈಮಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಆರ್ಕೆಸ್ಟ್ರಾದಿಂದ ಯಾರಿಗೂ ಕೂಡ ಗಮನ ಬರಲಿಲ್ಲ ಆ್ಯಕ್ಚುಲಿ ಹುಡುಗಿ ಇಲ್ಲ ಅನ್ನೋದು. ಹಾಗಾಗಿ 1.5 ಗಂಟೆ ಟೈಮ್ ಆಯಿತು ಅವಳು ಆ್ಯಕ್ಚುಲಿ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬರೋವರೆಗೆ. ಆ ಒಂದು ಟೈಮಲ್ಲಿ ಈ ಆರ್ಕೆಸ್ಟ್ರಾದಲ್ಲಿ ಬಂದಿರೋಂತಹ ಗಾಯಕ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ರಂಜಿಸಿದ್ರು. ಓಲ್ಡ್ ಅಂದರೆ ಅಜ್ಜಿರೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಹೇಳ್ಕೊಂಡು ಯಾರಿವಳು ಸುಜಿಮಲಿ ಕಂಡವಳು ಆ ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಎಲ್ಲರನ್ನು ತುಂಬ ಚೆನ್ನಾಗಿ ನಗಿಸಿದ್ರು. ಅದರಿಂದ ಜನಗಳಿಗೆ ಎಲ್ಲೂ ಗ್ಯಾಪ್ ಅನ್ನೋದು ಆಗಲಿಲ್ಲ, ಅಂದರೆ ಬೇಜಾರು ಅಂತ ಏನೂ ಅನ್ನಿಸ್ಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಆಗ್ತಾಯಿದ್ರು. ನಮ್ಮ ರಿಲೇಟಿವ್ಸ್ ಮಕ್ಕಳಾಗಿರ್ಬೋದು, ಹಾಗೆ ನಮ್ಮ ಅಕ್ಕನ ಮೊಮ್ಮಕ್ಕಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಜನರನ್ನೆಲ್ಲ ಕೂರಿಸ್ಬಿಟ್ಟು ಹಿಂಗೆ ಹೋಗಿದೆಯಲ್ಲ ಸಂಗೀತ, ಹೆಂಗೈತೆ ಎಕ್ಸಾಮ್ ಚೆನ್ನಾಗಿ ಬರ್ದಿಟ್ಕೊಂಡು ಬರ್ದೆ. ಹಾಗೆ ಸಂಗೀತ ಬರ್ತಿದ್ದಂಗೆ ಎಲ್ಲರೂ ಕೇಳಿದ್ವಿ ಹೇಗೆ ಮಾಡಿದ್ವಿ ಎಕ್ಸಾಮ್ಸ್ ಎಲ್ಲ ಅಂತ. ಎಕ್ಸಾಮ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು ಅಂತೆಲ್ಲ ಹೇಳಿದ್ರು, ತುಂಬ ಖುಷಿ ಆಯಿತು. ಹಾಗೆಯೇ ನೆಕ್ಸ್ಟ್ ಬಂದು ರಿಸೆಪ್ಷನ್ಗೆ ರೆಡಿ ಆಗಬೇಕಾಗಿತ್ತು. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ರಿಸೆಪ್ಷನ್ ಮಾಡಲಿಕ್ಕೆ ಆಗಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅದಕ್ಕೂ ಕೂಡ ಟೈಮ್ ಮ್ಯಾನೇಜ್ ಆಯಿತು ಅಂತಲೇ ಹೇಳ್ಬೋದು. ಹೇರ್ ಸ್ಟೈಲ್ ಎಲ್ಲ ಏನು ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಸ್ಯಾರಿ ಡ್ರೇಪ್ ಎಲ್ಲ ಮಾಡಿ ಸೊ ಅದಾದ ನಂತರ ರಿಸೆಪ್ಷನ್ಗೆ ಕರ್ಕೊಂಡು ಬಂದ್ವಿ. ಸೊ ಹುಡುಗಿ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಸಂಗೀತ ಅವರ ಅಣ್ಣ ಆಗಬೇಕು, ಇವನು ಕಸಿನ್ ಬ್ರದರ್ ಆಗಿರುತ್ತಾನೆ. ಸೊ
ಅವನು ಮತ್ತು ಆರ್ಕೆಸ್ಟ್ರಾ ಸಿಂಗರ್ ಏನಿದ್ದಾರೆ ಅವರು ಇಬ್ಬರು ಕೂಡ ನನ್ನ ತಂಗಿಯ ಮದುವೆ ಸಾಂಗ್ ಹೇಳಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಒಂದು ಸಾಂಗ್ಗೆ ಇಬ್ಬರೂ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸ್ಟೇಜ್ಗೆ ಕರ್ಕೊಂಡು ಬಂದಿದ್ದು ಏನೋ ಒಂಥರ ಮದುವೆ ಮನೆಗೆ ಕಳೆ ತಂದುಕೊಡ್ತು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಮುಗಿದ ನಂತರ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಮುಯ್ಯೆಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಆ್ಯಕ್ಚುಲಿ ನಮ್ಮ ಶಂಬಣ್ಣ ನಮ್ಮ ತಮ್ಮಂದ ಮಗಳದು ಮ್ಯಾರೇಜ್ ಎಲ್ಲ ಆಗ್ತಾಯಿದೆ, ಈ ರೀತಿ ಎಕ್ಸಾಮ್ಸ್ ಎಲ್ಲ ಬರಿತಾ ಇದ್ದಾಳೆ ಅಂತ ಪ್ರೆಸ್ನವ್ರಿಗೆಲ್ಲ ಹೇಳಿದರು. ಸೊ ಹೇಗೋ ಏನೋ ಮೀಡಿಯಾದವ್ರಿಗೂ ಕೂಡ ಗೊತ್ತಾಯಿತು, ಹಾಗಾಗಿ ಮೀಡಿಯಾದವರು ಹಾಗೆಯೇ ಪ್ರೆಸ್ನವರು ಎಲ್ಲರೂ ಕೂಡ ಬಂದರು. ಸೊ ರಿಸೆಪ್ಷನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಪ್ರೆಸ್ನವರೆಲ್ಲ ಹೇಳಿದ್ರು ಸ್ವಲ್ಪ ಟೈಮ್ ಕೊಡಿ, ನಮಗೆ ಒಂದಷ್ಟು ಸಂದರ್ಶನ ಎಲ್ಲ ಮಾಡ್ಕೊಂಡು ಹೊರಟೋಗ್ತೀವಿ, ಆಮೇಲೆ ಬೇಕಾದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ಸೊ ಅಲ್ಲಿಗೆ ಸ್ವಲ್ಪ ಜನಗಳನ್ನೆಲ್ಲ ಸ್ಟಾಪ್ ಮಾಡಿಸಿ, ಅಂದರೆ ಫೋಟೋಗೆಲ್ಲ ನಿಂತ್ಕೋಬೇಕಲ್ವ, ಅದನ್ನು ಸ್ಟಾಪ್ ಮಾಡಿಸಿ ಸೊ ನೆಕ್ಸ್ಟ್ ಪ್ರೆಸ್ನವರ ಬಿಟ್ಟರು. ಸೊ ಅವರು ಸಂಗೀತ ಮತ್ತು ಅವ್ರ ಹಸ್ಬೆಂಡ್ ಎಲ್ಲರನ್ನೂ ಒಂದಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳ್ತಾಯಿದ್ರು. ಮೊದಲು ಸಂಗೀತ ಸ್ವಲ್ಪ ಹೆದರ್ತಾ ಇದ್ಲು ಮಾತಾಡಲಿಕ್ಕೆ. ಸೊ ಅದಾದ ನಂತರ ಮಾತಾಡು ಏನಿಲ್ಲ ಅಂತೆಲ್ಲ ಹೇಳಿ ಧೈರ್ಯ ತುಂಬಿದ್ಮೇಲೆ ಅದಾದ ನಂತರ ಸ್ವಲ್ಪ ಬೋಲ್ಡಾಗೇ ಮಾತಾಡಿದ್ಲು. ಕೆರಿಯರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಹಂಗಾಗಿ ನಾನು ಹೋಗಿ ಎಕ್ಸಾಮ್ಸ್ ಎಲ್ಲ ಬರದೆ ಅಂತೆಲ್ಲ ಸ್ವಲ್ಪ ಬೋಲ್ಡಾಗಿ ಮಾತಾಡಿದ್ಲು. ಹಾಗೆಯೇ ಸಪೋರ್ಟಿವ್ ಆಗಿ ನಿಂತಿದ್ದ ಹಸ್ಬೆಂಡ್ ಯೋಗೇಶ್ ಕೂಡ ಅವರು ಕೂಡ ಮಾತಾಡಿದ್ರು. ಒಂಥರ ಈ ದಿನ ಅಂತೂ ತುಂಬಾ ಮೆಮೊರೇಬಲ್ ಡೇ ಆಗಿ ಉಳ್ಕೊಂತವಳಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಮದುವೆ ಆಗ್ತಾರೆ ಸರ್ವೇ ಸಾಮಾನ್ಯ, ಬಟ್ ಇದೊಂಥರ ಅವಳೋಗಿ ಎಕ್ಸಾಮ್ ಬರೆದಿದ್ದು, ಈ ರೀತಿ ಪ್ರೆಸ್ ಮೀಟ್ ಬಂದು ಮತ್ತು ಈ ಮೀಡಿಯಾದವರೆಲ್ಲ ಬಂದು ಮಾತಾಡಿಸಿದ್ದು ಅವಳಿಗೆ ಒಂಥರ ಜೀವನದಲ್ಲಿ ಮೆಮೊರೇಬಲ್ ಡೇ ಆಗಿ ಉಳ್ಕೊಂಡಿದ್ದು ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಸತೀಶ್ ಅವರು ಹಾಗೆಯೇ ನಮ್ಮ ಅತ್ತಿಗೆ ಮಕ್ಕಳು ಮಧು, ಕಿರಣ ಮತ್ತು ಸಂಗೀತ ಅಪ್ಪ ಮತ್ತು ನಮ್ಮ ಅಪ್ಪ ಎಲ್ಲರೂ ಸೇರ್ಕೊಂಡು ಹೋಗಿ ಅವಳನ್ನು ಎಕ್ಸಾಮ್ಸ್ ಬರೆಸಿ ಟೈಮ್ ಪ್ರಕಾರ ಅವಳನ್ನು ವಾಪಸ್ ಕರ್ಕೊಂಡು ಬಂದರು. ಎಲ್ರಿಗೂ ಒಂಥರ ಖುಷಿ ಇತ್ತು ಆ್ಯಕ್ಚುಲಿ. ಅದರಲ್ಲೂ ನಮ್ಮ ಅಪ್ಪನಿಗಂತೂ ತುಂಬಾ ಖುಷಿ, ಯಾಕಂದರೆ ಅವ್ರಿಗೆ ಈ ರೀತಿ ಹೆಣ್ಮಕ್ಳು ಓದೋದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಸಾಧಿಸ್ತಾರಲ್ಲ ಅಂಥ ಹೆಣ್ಮಕ್ಳು ಕಂಡ್ರೆ ನಮ್ಮ ಅಪ್ಪನಿಗೆ ತುಂಬ ಖುಷಿ. ಸೊ ನಮ್ಮನ್ನು ಹಾಗೆಯೇ ಎಂಕರೇಜ್ ಮಾಡ್ತಾಯಿದ್ರು ಓದಿ ಅಂತ. ಸೊ ಎಲ್ಲರಿಗೂ ತುಂಬಾ ಖುಷಿ ಇತ್ತು ಈ ಪ್ರೆಸ್ ಎಲ್ಲ ಬಂದು ಮಾತಾಡಿಸಿದ್ದು. ಸ್ವಲ್ಪ ಹಾಗೆ ಅನ್ಸೂಯಕ್ಕ ಮತ್ತು ಮಂಟೇಶಣ್ಣ ಅಂದರೆ ಸಂಗೀತ ಅವರ ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಮಾತಾಡಿಸಿದ್ರು. ಅವರು ಹೇಳಿದ್ರು, ಎಲ್ಲರೂ ಕೂಡ ಯೋಗೇಶ್ ಏನಿದ್ದಾರೆ ಅವರ ಅಪ್ಪ ಅಮ್ಮ ಕೂಡ ಸಪೋರ್ಟ್ ಮಾಡಿದ್ರು. ಹಾಗೆಯೇ ಎಲ್ಲರೂ ಕೂಡ ಒಪ್ಕೊಂಡು ಅವಳನ್ನ ಎಕ್ಸಾಮ್ಸ್ ಕಳಿಸಿದ್ವಿ. ತುಂಬಾ ಖುಷಿಯಾಗುತ್ತೆ ಅವಳು ಹೋಗಿ ಈ ರೀತಿ ಎಕ್ಸಾಮ್ ಬರೆದಿದ್ದು ಅಂತೆಲ್ಲ ಹೇಳಿ ಮಾತಾಡಿದ್ರು. ಅದೊಂಥರ ಮೊಮೆಂಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಆ್ಯಕ್ಚುಲಿ ಮಾತಾಡಿದ್ದೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಫುಲ್ ವಾಯ್ಸ್ ಇತ್ತು. ಅವರು ವಾಯ್ಸ್ ಮ್ಯೂಟ್ ಮಾಡಿಕೊಂಡು ವಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇರುತ್ತೆ, ಅವರು ಮಾಡ್ಕೊಂಡಿದ್ರು ಮೀಡಿಯಾದವರು. ಬಟ್ ನಮಗೆ ವಾಯ್ಸ್ ಕ್ಯಾನ್ಸಲೇಷನ್ಸ್ ಇಲ್ಲದೆ ಇರೋ ಕಾರಣ ನಾನು ಡೈರೆಕ್ಟಾಗಿ ಹಾಕ್ಲಿಕ್ಕಾಗಲ್ಲ, ಹಾಗಾಗಿ ಯಾವುದೋ ವಾಯ್ಸ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಲಿಕ್ಕಾಗಲ್ಲ. ಸೊ ಇದಿಷ್ಟು ನಮ್ಮ ಸಂಗೀತ ಮ್ಯಾರೇಜ್ನ ಒಂದು ಡೀಟೇಲ್ ಕಥೆ ಆಗಿತ್ತು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರಿಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಸೀ ಇನ್ ದ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.